ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಹೊತ್ತಲೇ ಗರಿಗೆದರಿದ ರಾಜಕೀಯ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಸದ್ಯಕ್ಕೆ ದೆಹಲಿಯಲ್ಲಿದ್ದಾರೆ. ಈ ಹೊತ್ತಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಭೇಟಿಗೆ ಬೆಂಬಲಿತ ಶಾಸಕರು ಬರ್ತಾ ಇದ್ದಾರೆ. ಬೆಂಗಳೂರಿನ 7 ಮಿನಿಸ್ಟರ್ಸ್ ಕ್ವಾರ್ಟರ್ಸ್ಗೆ ಶಾಸಕರ ದಂಡು ಹರಿದು ಬರ್ತಾ ಇದೆ. ದೆಹಲಿ ವಿದ್ಯಮಾನಗಳ ಬಗ್ಗೆ ನಿಗಾ ಇಟ್ಟಿರೋ ಸಾಹುಕಾರ್ ಟೀಮ್ ಬೆಳಗ್ಗೆಯಿಂದ ನಿರಂತರವಾಗಿ ಸಭೆಯನ್ನ ನಾಯಕರು ಮಾಡ್ತಾ ಇದ್ದಾರೆ. ಸಾಕಷ್ಟು ಚರ್ಚೆಯನ್ನ ಈ ಸಭೆಯಲ್ಲಿ ಮಾಡಲಾಗಿದೆ. ಸಿಎಂ ಡಿಸಿಎಂ ಇಬ್ಬರೂ ಕೂಡ ದೆಹಲಿ ಯಾತ್ರೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ, ನೋಡೋಣ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ ಸಿಎಂ ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದಾವ, ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. ಸಿಎಂ ಅವರು ಸಿದ್ದರಾಮಯ್ಯ ಅವರು ಸಿಎಂ ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು ಸಿಎಂ ಮಾಡಿದ್ದಾರೆ. ಅದನ್ನು ಆಧಾರ ಇಟ್ಕೊಂಡು ಅವ್ರು ಹೇಳಿರ್ಬೋದು. ನನಗೆ ಹೆಚ್ಚಿದೆ ಅಂತ ಸಂದರ್ಭ ಬಂದಿರಬಹುದು, ಅಂತ ಸನ್ನಿವೇಶ ಕಾರಣಕ್ಕಾಗಿ ಸಿಎಂ ಹೇಳಿರ್ಬೋದು ಅಂತ ಹೇಳಿದ್ರೆ ಹೌದು. ಈಗ ಎಲ್ಲ ಕಡೆ ಹೇಳ್ತಿದ್ದಾರೆ. ಇಡೀ ನ್ಯಾಷನಲ್ ಚಾನಲ್ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹಿಂಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದು ಕಡೆ ಎಲ್ಲೋ ಇತ್ತೀಶ್ರೀ ಹಾಡಬೇಕಂತ ಇತ್ತೀಶ್ರೀ ಹಾಡಿದ್ದಾರೆ. ಯಾಕೆ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನೇ ಕೇಳ್ತಾರೆ ಪ್ರಶ್ನೆ, ಬೇರೆ ಏನೂ ಕೇಳಲ್ಲ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದರೆ ನಮ್ಮ ಬೇರೆ ಕೆಲಸ ಮಾಡಲಿಕ್ಕೆ ಕೆಲಸ ಇದೆ. ನಮಗೆಲ್ಲಿ ಹೋದರೂ ಇದನ್ನ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷರು ಸಿಎಂ ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗಬೇಕಂತ ನಮ್ಮದು ವಿನಂತಿ. 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ. ಅವಾಗೆ 10% ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು 10%ದವ್ರಿಗೂ. ಸರ್, ಸುರ್ಜೇವಾಲ 40 ಶಾಸಕರನ್ನ ಸಮಸ್ಯೆಗಳನ್ನ ಆಲಿಸಿದ್ರು. ಇವಾಗ ಮುಂದಿನ ಒಂದು ಸಚಿವರು ಕೂಡ ಕರೆ ಮಾಡಿದಂತ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಬೇಕು. ನಮ್ಗೆ ಯಾಕಂದ್ರೆ ಶಾಸಕರು ಬಹಳಷ್ಟು ಜನ ಮಂತ್ರಿಗಳ ಮೇಲೆ ಹೇಳಿದ್ದಾರೆ, ಸಿಗೋದಲ್ಲ, ನಮಗೆ ರೆಸ್ಪಾಂಡ್ ಮಾಡೋದಲ್ಲ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳು ನಮ್ಮ ಮುಂದೆ ಹೇಳೋಲ್ಲ ಶಾಸಕರು. ಅವ್ರ ಮುಂದೆ ಹೇಳಿದ್ರೆ ನಮಗೆ ಅವ್ರು ಹೇಳಿದ್ರೆ ನಾವು ಅದನ್ನು ತಿದ್ದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಸಚಿವರು. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಸಿಎಂ ಡಿಸಿಎಂ ಇಬ್ಬರು ಕೂಡ ಹೈಕಮಾಂಡ್ ಭೇಟಿಗೆ ಅಂತ ದೆಹಲಿಗೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಸದ್ಯಕ್ಕೆ ಇಲ್ಲಿಗ ಸಾಹಿತ್ಯ ಸಿಎಂ ಅದೇ ರೀತಿಯಾಗಿ ಡಿಸಿಎಂ ಇಬ್ರು ಕೂಡ ದೆಹಲಿಯಲ್ಲಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವ ಸಂದರ್ಭದಲ್ಲಿ ಒಂದಿಷ್ಟು ರಾಜ್ಯದಲ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಸಚಿವ ಜಾರಕಿಹೊಳಿ ಅವ್ರನ್ನ ಹಲವಾರು ಶಾಸಕರುಗಳು ಭೇಟಿ ಮಾಡ್ಲಿಕ್ಕೆ ಬಂದ್ರು. ಅದೇ ರೀತಿಯಾಗಿ ಅವ್ರ ಬಳಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಚರ್ಚೆ ಮಾಡಿದ್ರು ಅಂತೇಳಿ ವಿಚಾರಗಳು ಬರ್ತಾ ಇದೆ. ಅದೇ ರೀತಿಯಾಗಿ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ನಾನು 5 ವರ್ಷ ಸಿಎಂ ಆಗಿರ್ತೇನೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ಬೇಡ ಅಂತೇಳಿ ಕೂಡ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಜಾರಕಿಹೊಳಿ ಇವತ್ತು ಶಾಸಕರ ಸಭೆ ಬಳಿಕ ಹೋಗಿ ಒಂದಿಷ್ಟು ಮಾತನ್ನು ಕೂಡ ಆಡಿದ್ದಾರೆ. ಏನಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ 5 ವರ್ಷ ಸಿಎಂ ಅಂತ ಹೇಳಿ. ನಾವ್ ಯಾರು ಕೂಡ ಆಕಾಂಕ್ಷಿಗಳಲ್ಲ, ಹೀಗಾಗಿ ಯಾವುದೇ ರೀತಿ ಡೌಟ್ಗಳು ಬೇಡ. ಕೇವಲ 10% ಜನ, ಯಾಕಂತ ಹೇಳಿದ್ರೆ 137 ಜನ 10% ಜನ ಶಾಸಕರುಗಳು ಸಿಎಂ ಬದಲಾವಣೆ ಬೇರೆ ಬೇರೆ ರೀತಿಯಾಗಿ ಚರ್ಚೆಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರು ಕೂಡ ಇದಕ್ಕೆ ಹೆಚ್ಚು ಸೊಪ್ಪು ಹಾಕೋದು ಬೇಡ. ಅದೇ ರೀತಿಯಾಗಿ ಆ ಚರ್ಚೆಯೂ ಕೂಡ ಬಂದಾಗುತ್ತೆ. ಹೀಗಾಗಿ 90% ಶಾಸಕರು ಸಿಎಂ ಬದಲಾವಣೆ ಆಗೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ರೀತಿ ಸಿಎಂ ಬದಲಾವಣೆ ಅಗತ್ಯ ಇಲ್ಲ, ಸಿಎಂ ಬದಲಾವಣೆ ಚರ್ಚೆಯೂ ಕೂಡ ಅಪ್ರಸ್ತುತ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಅವರೇ ಪರೋಕ್ಷವಾಗಿ 2-3 ಬಾರಿ ಹೇಳಿದ್ರು. ಯಾಕಂತ ಹೇಳಿದ್ರೆ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ಒಂದಿಷ್ಟು ಚರ್ಚೆಗಳನ್ನು ಶುರು ಮಾಡಿದ್ರು. ಮಾಧ್ಯಮಗಳು ಅದೇ ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಚರ್ಚೆ ಆಗಿ ಶುರು ಆಯ್ತು. ಇದಕ್ಕೆ ಸ್ಪಷ್ಟವಾಗಿ ಸಿಎಂ ನೇರವಾಗಿ 2 ಬಾರಿ ಈಗ ಸ್ಪಷ್ಟಪಡಿಸಿದ್ದಾರೆ, ನಾನೇ ಕೂಡ ಸಿಎಂ ಅಂತ ಹೇಳಿ. ಹೀಗಾಗಿ ಈ ಚರ್ಚೆಯನ್ನು ಇನ್ನು ಮುಂದೆ ಮಾಡೋದ್ರಲ್ಲಿ ಅಗತ್ಯ ಇಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಯಾಕೆ ಈ ಸಂದರ್ಭ ಬಂತು ಅಂತ ಹೇಳಿದಾಗಲೂ ಕೂಡ ಅದೇ ಹೇಳಿದ್ದಾರೆ. ಈಗ ಪದೇ ಪದೇ ಚರ್ಚೆಗಳಾಗ್ತಾ ಇದೆ ಮಾಧ್ಯಮದಲ್ಲಿ, ಕೆಲ ಶಾಸಕರು ಕೂಡ ಚರ್ಚೆ ಮಾಡಿ ಶುರು ಮಾಡೋದು, ಅದಕ್ಕೆ ಸಿಎಂ ಅವರು ಸ್ಪಷ್ಟಪಡಿಸ್ತಾರೆ ಅಂತೇಳಿ ಕೂಡ ಹೇಳಿದ್ದಾರೆ. ಹೀಗಾಗಿ ಅಲ್ಲಿ ಸಿಎಂ ಅವರು ಅದೇ ರೀತಿಯಾಗಿ ಡಿಸಿಎಂ ಅವರು ದೆಹಲಿಯಲ್ಲಿ ಇದ್ಕೊಂಡು ಒಂದಷ್ಟು ತಂತ್ರಗಳು ಎಲ್ಲವೂ ಕೂಡ ಸಭೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಶಾಸಕರ ಸಭೆ ಬಳಿಕವಾಗಿ ಈ ಚರ್ಚೆಯನ್ನ ಅಥವಾ ಈ ಸ್ಪಷ್ಟನೆಯನ್ನ ಸತೀಶ್ ಜಾರಕಿಹೊಳಿ ನೀಡಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.